ನಮಸ್ಕಾರ ಮೇಡಮ್. ಮೇಡಮ್ ತಮ್ಮ ಹೆಸರು? ಪ್ರೇಮ. ಪ್ರೇಮ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರಿ? ಪಂಚಾಯತಿಲಿ ಏನಾಗಿದೆ? ಉಪಾಧ್ಯಕ್ಷ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಪೂರ್ತಿ ಹೆಸರು? ಸೋಮಣ್ಣ. ಸೋಮಣ್ಣ ಅಂತ. ಸರ್ ನೀವು ಪೊಲಿಟಿಕಲ್ ಆಗಿ ಎಷ್ಟು ವರ್ಷದಿಂದ ಇದ್ದೀರಿ? ನಾವು ಒಂದು 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ. ಯಾವ ಪಕ್ಷ ಫಾಲೋವರ್ಸ್ ಆಗಿ ಗುರ್ತು ಸರ್? ಕಾಂಗ್ರೆಸ್ನ. ಈ 20 ವರ್ಷ ಅವಧಿಯಲ್ಲಿ ಯಾವಾಗಲಾದ್ರು ಪಂಚಾಯತಿ ಲೆವೆಲ್, ಟಿ.ಪಿ ಲೆವೆಲ್, ಜಡ್.ಪಿ ಲೆವೆಲ್ ನಿಂತು ಗೆದ್ದಿರೋದು ಉಂಟಾ? ಟಿ.ಪಿ ಗೆದ್ದು ಮೆಂಬರ್ ಆಗಿದ್ರ ಅಥವಾ ಅಧ್ಯಕ್ಷ ಉಪಾಧ್ಯಕ್ಷ? ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಮ್ಮ ಸಾಮಾನ್ಯ ಸಿಕ್ಕಿಲ್ಲ. ಮೆಂಬರ್ ಆಗಿದ್ದ 5 ವರ್ಷ ಆಗಿದೆ. ಮೆಂಬರ್ ಆಗಿ 5 ವರ್ಷ ಆಗಿದೆ. ಸರ್ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರುಗಳು ಅಂತ ಯಾರು ಇದ್ದಾರಾ? ನಮ್ಗೆ ರಾಜಕೀಯ ಬರ್ಬೇಕಾದ್ರೆ ಎಂ ಶಿವಣ್ಣ ಅವರು. ಸರ್ ಅವ್ರಿಗೆ ಈ ಸಮಯದಲ್ಲಿ ಯಾವ ರೀತಿ ಒಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀರಿ? ಎಂ ಶಿವಣ್ಣ ಶಿವಣ್ಣವ್ರಿಗೆ ನಮ್ಮನ್ನು ರಾಜಕೀಯಕ್ಕೆ ಟಿಕೆಟ್ ಕೊಟ್ಟು ನಮ್ಮನ್ನ ಒಂದು ಅವರೇ ಬಂದು ಸತತವಾಗಿ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಮ್ಗೆ ಗೆಲ್ಲಿಸ್ಬೇಕಾದ್ರೆ ಅವರೇ ಕಾರಣ. ಅದರಿಂದ ಅವ್ರಿಗೆ ನಾವು ಅಭಿನಂದನೆ ಹೇಳಲೇಬೇಕು. ಸರ್ ಮತ್ತು ನಿಮಗೆ ರಾಜಕೀಯಕ್ಕೆ ಮೇನ್ ಗುರುಗಳು ಅಂತಲೇ ಅವರೇ ಅಂತಲೇ ಹೇಳ್ತಾ ಇದ್ದಾರೆ. ಇವಾಗ 20 ವರ್ಷದಿಂದ ರಾಜಕೀಯದಲ್ಲೂ ಇದ್ದೀರಿ ಸರ್. ಈ ಅವಧಿಗಳಲ್ಲಿ ನೀವು ಯಾವ ರೀತಿ ಕೆಲಸ ಕಾರ್ಯ ಮಾಡಿಸಿದ್ರಿ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಸರ್ ನಾವು ಟಿ.ಪಿ ಬಂದ್ಬೇಕ ಸ್ವಲ್ಪ ಅನುಭವ ತಗೊಂಡ್ಬೇಕು. ನಾವಂತೂ ಎಲ್ಲ ಗ್ರಾಮದೂ ಶಕ್ತಿ ಮೀರಿ ಆದಷ್ಟು ಏನು ಅಲ್ಲಿ ಟಿ.ಪಿಗೆ ಬರ್ತಿತ್ತು ಆ ಕೆಲಸನ ಎಲ್ಲ ನಮಗೇನು ಒಂದು 13 ಗ್ರಾಮ ಸೇರಿದ್ದೋ 13 ಗ್ರಾಮದ ನಾವು ಎಲ್ಲ ಊರು ಆದಷ್ಟು ಕೆಲಸ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ. ಯಾವುದ್ರ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟಿದ್ದೀರಿ ಸರ್? ಮೂಲಭೂತ ಸೌಕರ್ಯ ಯಾವುದ್ರ ಬಗ್ಗೆ? ಸೌಕರ್ಯ ನಾವು ಫಸ್ಟ್ ಅಂಗನವಾಡಿಗಳು, ಅದು ಬಿಟ್ರೆ ಶಾಲೆಗಳು, ಅದು ಬಿಟ್ರೆ ಈ ನೀರು, ಈ ಕರೆಂಟು, ಈ ಲೈಟು ಇವೆಲ್ಲಕ್ಕೂ ನಾವು ಅವಶ್ಯಕತೆ. ಆಮೇಲೆ ಸಣ್ಣ ಪುಟ್ಟ ಈ ರೈತರು ಪಾಪ ಸಣ್ಣ ರೈತರು ಏನಾದ್ರು ಒಂದು ತೊಂದರೆ ಇರೋಂಥವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯಧನ ಮಾಡ್ಕೊಂಡು. ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ರಾಜಕೀಯದಲ್ಲೇ ಬರ್ತಾ ಇದ್ದೀರಿ. ಮೇನ್ ಉದ್ದೇಶ ಏನಿತ್ತು ರಾಜಕೀಯಕ್ಕೆ ಬರಬೇಕು ಅಂತ? ಇಲ್ಲ ನಮ್ಗೆ ರಾಜಕೀಯ ಅಂದ್ರೆ ಮೊದಲು ಸ್ಟಾರ್ಟಿಂಗ್ ನಮ್ಗೆ ರಾಜಕೀಯ ಉದ್ದೇಶ ಇತ್ತಿಲ್ಲ. ಇವಾಗ ಅದೇ ನಾನು ಹೇಳ್ದೆ, ನಮ್ಮ ಜನಗಳ ಸೇವೆಗಳಿಂದ ಅವರು ನಮ್ಗೆ ಏನು ಮಾಡಿದ್ರು ಅದರಿಂದ ನಾವು ಅವ್ರಿಗೊಂದು ಸೇವೆ ಮಾಡಲೇಬೇಕು ಅನ್ನೋ ಒಂದು ಮನಸ್ಸಂತಿ ಮಾಡ್ಕೊಳ್ತೀವಿ. ಮೇಡಮ್ ನಿಮಗೆ ಇವಾಗ ಉಪಾಧ್ಯಕ್ಷ ಆಗಿದ್ರಿ. ಈ ಉಪಾಧ್ಯಕ್ಷ ಯಾವ ರೀತಿ ಖುಷಿ ಕೊಡ್ತಾ ಇದೆ ನಿಮಗೆ ರಾಜಕೀಯದಲ್ಲಿ? ತುಂಬಾ ಖುಷಿ ಕೊಡುತ್ತೆ. ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಇದ್ರು ಉಪಾಧ್ಯಕ್ಷ? ಅನುದಾನ ಎಲ್ಲ ಜನರಿಗೂ ಕೊಡ್ತಾ ಇದ್ರು. ಸರ್ ಇವಾಗ ಮೇಡಮ್ ಉಪಾಧ್ಯಕ್ಷ ಆಗಿದ್ದಾರೆ, ಅವರು ಒಬ್ರು ಗ್ರಾಮ ಪಂಚಾಯತಿ ಮೆಂಬರು, ನೀವು ಒಬ್ರು ಟಿ.ಪಿ ಮೆಂಬರ್ ಆಗಿದ್ದಾರೆ ಅಂತ. ಈ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ನೀವು ನಿಮ್ಮ ಊರಿಗೆ ಎಷ್ಟು ಮನೆಗಳನ್ನ ಕೊಡಿಸಿದ್ದೀರಿ? ನಾವು ನಮ್ಮೂರಿಗೆ ಹೇಳಿರುವ ಶಿವಣ್ಣರಿದ್ದ ಕಾಲದಲ್ಲಿ ಒಂದು 30 ಮನೆ ಕೊಡಿಸಿದ್ದಾರೆ. ಈಚೆಗೆ ಪಂಚಾಯತಿ ಬಂದಂಥ ಮನೆ ಸುಮಾರು ಒಂದು ವರ್ಷಕ್ಕೆ 2 ಮನೆ, 3 ಮನೆ ಆಗಿರ್ಬೋದು ಅಷ್ಟೇ. ಪಂಚಾಯತಿ ಬರ್ತಾನೆ ಒಂದು 4 ಮನೆ ಅಷ್ಟು ಕೊಡಿಸಿ. ಮತ್ತು ಶಿವಣ್ಣ ಇದ್ದ ಮಾತ್ರ 30 ಮನೆ. ನಾನು ಟಿ.ಪಿಲಿದ್ದಲ್ಲ ಒಂದು 3-4 ಮನೆ ಕೊಡಿಸಿದೆ ನಮ್ಮೂರಿಗೆ. ಬೇರೆಯವ್ರಿಗೂ ಕೊಡಿಸಿದಾಗ ಒಂದೂರಿಗೇನಿಲ್ಲ, ಟಿ.ಪಿಗೆ ಎಲ್ಲವ್ರಿಗೂ ಮಾಡ್ಬೇಕಲ್ಲ. ಏನು ಕೆಲವೆಲ್ಲ ಬೇರೆಯವ್ರಿಗೂ ಕೊಟ್ಟಿಲ್ಲ, ನಮ್ಮೂರಿಗೂ ಒಂದು 3 ಮನೆ ಕೊಟ್ಟಿದ್ದಾರೆ. ಓಕೆ ಸರ್, ನೀವೊಬ್ಬರು ಯುವಕರಾಗಿ ಪೊಲಿಟಿಕಲ್ಗೆ ಬಂದಿರಾ ಅಂತಾರು. ಇವಾಗಿನ ಯುವಕರಿಗೆ ಏನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಯುವಕರಿಗೆ ಅಂದರೆ ಎಲ್ಲಕ್ಕಿಂತ ಹೆಚ್ಚು ಯುವಕರಿಗೆ ಭಾಳ ಈಗ ನಾವು ಆದ್ಯತೆ ನೀಡಲೇಬೇಕು. ಅವ್ರು ಏನು ಹೇಳ್ತಾರೆ ಒಂದು ಖುಷಿ ಇದ್ದು ಬಂದಾಗ ಯುವಕರಿಗೆ ನಾವು ಅವ್ರಿಗೆ ಯಾವ್ದಾರು ಒಂದು ಇದು ಮಾಡಬೇಕು. ಅವರಿಗೆ ಸಿ ಮಾತಂದ್ರೆ ಅವರು ಸರ್ವಿಸ್ ಮೈಂಡಲ್ಲಿ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಓಕೆ ಸರ್, ನಿಮ್ಮ ಪ್ರಕಾರ ಇವಾಗಿನ ಬರ್ತಿರೋ ಪೊಲಿಟಿಕಲಿಗೆ ರಾಜಕೀಯದವರಿಗೆ ಎಜುಕೇಷನ್ ಬೇಕಾ ಬೇಡ? ಎಜುಕೇಷನ್ ಬೇಕಲೇಬೇಕು. ಇದರಲ್ಲಿ ಮೊದಲು ಮುಖ್ಯವಾಗಿ ಎಜುಕೇಷನ್. ಏನಕ್ಕೆ ಎಜುಕೇಷನ್ ಸರ್? ಎಜುಕೇಷನ್ ಅಂದರೆ ಒಂದು ಎಜುಕೇಷನ್ ಇದ್ದಾಗ ಈಗ ಯಾವ್ದಾದ್ರು ಒಂದು ತಿಳುವಳಿಕೆ ಇರ್ತದೆ, ಒಂದು ಏನೇ ಎಜುಕೇಷನ್ ಇದ್ಮೇಲೆ ಆಮೇಲೆ ಇನ್ನೊಂದು ನಾವು ಏನೇ ಆದ್ರೆ ಏನೇ ಮಾಡ್ತೀವಿ ಕೊನೆಗೆ ಉಳ್ಕೊಳ್ಳೋದು ಎಜುಕೇಷನೇ, ಬೇರೆ ಏನು ಉಳಿಯೋಲ್ಲ. ವಿದ್ಯಾಭ್ಯಾಸನೇ ನಮ್ಗೆ ಉಳ್ಕೊಳ್ಳೋದು. ವಿದ್ಯಾಭ್ಯಾಸ ಇದ್ರೆ ಹೆಚ್ಚಿಗೆ ರಾಜಕೀಯನೂ ಮಾಡ್ಬೋದು. ಎಜುಕೇಷನ್ ಇದ್ರೆ ಏನು ಮಾಡೋಕ್ಕಾಗಲ್ಲ. ಮೇಡಮ್ ನೀವು ಒಬ್ರು ಮಹಿಳೆಯಾಗಿ ಉಪಾಧ್ಯಕ್ಷ ಆಗಿದ್ರಿ ಗ್ರಾಮ ಪಂಚಾಯತಿಲಿ. ನೀವು ಮುಂದೆ ಬರೋ ಮಹಿಳೆಯರಿಗೆ ಏನೊಂದು ಸಂದೇಶ ಸಿಹಿ ಮಾತು ಹೇಳಕ್ ಇಷ್ಟಪಡ್ತೀರಿ? ಆದಂತರ್ಗ ಒಳ್ಳೆ ಥರದ ಮಾಡ್ಕೋಗಿ ಬಡವ್ರ ಬಗ್ಗರ್ಗ ಒಳ್ಳೇದ ಸಲಹೆ ಮಾಡ್ಕೋಗಿ ಅಂತ ಹೇಳ್ಬೇಕು ಅಷ್ಟೇ. ಯಾರೇ ಬಂದ್ರು ಹೇಳ್ಬೇಕು, ಅದನ್ನ ಒಳ್ಳೆ ಥರದ ನಿಂತ್ಕೊಂಡು ಮಾಡಿ ಅಂತ ಹೇಳ್ಬೇಕು. ಸರ್ ನಿಮ್ಮ ಕ್ಷೇತ್ರದ ಜನ
ಇನ್ನೂ ಹೆಚ್ಚಿಗೆ ಇಷ್ಟಪಟ್ಟು ಮತ್ತೆ ಇನ್ನೂ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅಂದರೆ ನೀವು ಮತ್ತೆ ರಾಜಕೀಯವಾಗಿ ಮುಂದುವರಿಯೋಕೆ ಇಷ್ಟಪಡ್ತೀರಿ? ಸರ್ ಅದೇ ಈಗ ನಮ್ಗೆ ಬೇರೆ ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಗೆ ಆ ಗ್ರಾಮಗಳಲ್ಲಿ ಜನಗಳ ಅಭಿಪ್ರಾಯನ ಅಭಿಪ್ರಾಯ ಬೇಕು. ಜನಗಳ ಅಭಿಪ್ರಾಯ ಬಂದು ಇಲ್ಲ ನೀವು ಮುಂದೆ ಎಲೆಕ್ಷನ್ಗೆ ಮಾಡಲೇಬೇಕು, ನೀವು ಇರಬೇಕು, ನೀವು ಒಳ್ಳೆ ಥರ ಮಾಡ್ತೀನಿ ಅಂತ ಬಂದಾಗ ನಾವು ಕೈ ಹಾಕಿ ಮಾಡ್ಬೋದು. ಇಲ್ಲ ಜನಗಳದೇ ಅಭಿಪ್ರಾಯ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ನಾವು ಉಳಿಸ್ಕೊಂಡು ಮಾಡ್ಕೋಬೇಕು. ಓಕೆ, ಇವಾಗ ಸ್ವಚ್ಛತೆ ಬಗ್ಗೆ ಸೆಂಟ್ರಲ್ ಆಗಿರ್ಬೋದು ಸ್ಟೇಟಲ್ಲಿ ಆಗಿರ್ಬೋದು ಹೆಚ್ಚಿನಾಗಿ ಆಸಕ್ತಿ ವಹಿಸ್ತಾ ಇದ್ದಾರೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕ್ರಮನ ಕೈಗೊಳ್ತಾ ಇದ್ದೀರಿ? ಈಗ ಸ್ವಚ್ಛತೆ ಅಂದರೆ ಸರ್ ಮೊದಲು ಗ್ರಾಮದಲ್ಲಿ ಬೇಕಾದ ಪ್ರಶ್ನೆ ಸ್ವಚ್ಛತೆ. ಈಗ ಯಾವುದೇ ಒಂದು ಶೌಚಾಲಯಲ್ಲಿ ಏನೇ ಇರಲಿ ಅವಕ್ಕೆ ಸುಮಾರು ಹೇಳಿ ನಾವೇ ಮಾಡಿಸೋದು. ಒಂದು ಇಲ್ಲೇ ಒಂದು ಡ್ರೈನೇಜ್ ಇಲ್ಲಿಂದ ನಿಮ್ಮ ದೇವಸ್ಥಾನದ ಒಂದು 10 ಗಂಟೆ ಮಾಡಿಸ್ತಾವೆ. ಹೋಗ್ಬೇಕಾದ್ರೆ ಬೀದಿಲಿ ಮನೆ ಮುಂದೆ ಗಬ್ಬಾಗಿ ನಾರಾಗಿ ಏನು ಕೊಳೆ ಹರಿತಿತ್ತು. ಅಂಥಲ್ಲಿ ನಾವೇ ನಿಂತು 2 ವರ್ಷ ಮಾಡಿಸ್ತಾವೆ. ಅಂಥಲ್ಲಿ ಅವಾಗ ಇವ್ರು ಮಾಡೋದು ಸರಿ ಇಲ್ಲ, ಇವ್ರು ಏನು ದುರುಪಯೋಗ ಮಾಡ್ಕೊಂಡ್ರೆ ಬಿಟ್ಟು ಲೋಕಾಯುಕ್ತರಿಗೆಲ್ಲ ಬರೆದ್ರಿ ಎಲ್ಲ ಕಾಪಿ ಇಲ್ಲೇ ಮುಟ್ಕೊಬೇಕಾರ ಅದು ಅಲ್ಲಿ ಸುಳ್ಳಾಯಿತು. ಆಗ ಅವರೇ ಹಿಂದಕ್ಕೆ ಮೊಕ್ಕ ಪರ್ಸ್ಕೊ ಬಂದರು. ಆ ರೀತಿ ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ತಾರೆ. ಓಕೆ ಸರ್, ಅದೇ ರೀತಿ ಸರ್ ಇವಾಗ ನಿಮ್ಮೂರಲ್ಲಿ ನಿಮ್ಮನ್ನು ಈ ಸ್ಥಾನಕ್ಕೆ ತಂದಿರೋ ಅಂತಾರೋ ನಿಮ್ಮೂರಿನ ಮತದಾರ ಬಂಧುಗಳು ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ಯಾಮಿಲಿಯರೇ ಕಾರಣ ಒಂದು ಸ್ಥಾನಕ್ಕೆ ಬರಬೇಕು ನಿಮ್ಮ ಫ್ಯಾಮಿಲಿ ಅಂದರೆ, ಇವರಿಗೆಲ್ಲ ಯಾವ ರೀತಿ ಒಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತಾರೆ? ಅಭಿನಂದನೆ ಅಂದರೆ ನಾವು ಅವ್ರಿಗಾಗ ಭಾಳ ತುಂಬ ಅಭಿನಂದನೆ ಹೇಳಲೇಬೇಕು. ಮತದಾರಗಳ ಮಾತ್ರ ಬೇರೆ ಯಾವ ಕ್ಯಾಂಗರ ಅಲ್ಲಿ ಮತದಾರ ಮಾತ್ರ ಪಾಪ ಅವಾಗ ಭಾರಿ ಇದಾಗಿ ಅಭಿನಂದನೆ ಕೃತಜ್ಞತೆ ಹೇಳಬೇಕು. ಸರ್ ಇದು ಬಿಟ್ಟು ಮತ್ತಿನ್ಯಾವ ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ? ನಾವೊಂದು ಸರ್ ನಾವು ವೀರಶೈವ ಇದರಲ್ಲಿ ಇದ್ದೀವಿ. ಈಗ ಆಲ್ ಇಂಡಿಯಾ ಏರಿಯಾ ಅಧ್ಯಕ್ಷ ಉಪಾಧ್ಯಕ್ಷರಿದ್ದೀವಿ. ನಮ್ಮ ವೀರಶೈವ ಇದರಲ್ಲಿ ಯಾವುದೇ ಒಂದು ಮೀಟಿಂಗ್ ಆಗಲಿ ಏನೇ ಆಗಲಿ ಒಂದು ಸಂಘ ಸಂಸ್ಥೆ ಆಗಲಿ ಒಂದು ಯಾವುದೇ ಮಾಡಿದ್ರು ಅಲ್ಲಿಗೆಲ್ಲ ನಾವು ಕಾಂಟ್ಯಾಕ್ಟ್ ಆಗ್ತೀವಿ. ಅದನ್ನು ಬೆಳೆಸ್ತಾ ಇದ್ದೀವಿ. ಮುಂಚೆ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅಪ್ಪ ಅಮ್ಮ ಯಾರು ರಾಜಕೀಯದಲ್ಲಿದ್ರ? ರಾಜಕೀಯ ಇರ್ತಿಲ್ಲ, ಊರಿನ ಪಟೇಲ್ ಗೌಡರು ಆಗಿ ಒಂದು ಊರಿನ ಒಂದು ಇದಾಗಿ ಮಾಡ್ಕೊಂಡು ಬರ್ತಾ ಇದೆ. ಮೇಡಮ್, ನಿಮ್ಮನ್ನ ಉಪಾಧ್ಯಕ್ಷರು ಮಾಡೋದಕ್ಕೆ ನಿಮ್ಮ ಏನು ಮೆಂಬರ್ಸ್ ಇದ್ದಾರೆ ಅವ್ರುಗಳೇ ಕಾರಣ, ಮತ್ತು ನಿಮ್ಮನ್ನು ಗೆಲ್ಸೋಕ್ಕೂ ನಿಮ್ಮ ಊರಿನ ಜನರೇ ಕಾರಣ. ಅವರಿಗೆಲ್ಲ ನೀವು ಯಾವ ರೀತಿ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಿ? ಊರಿನ ಜನತೆಗೆಲ್ಲ ನಾನು ಗೆಲ್ಸಿದ್ದಕ್ಕೆ ತುಂಬ ಕೃತಜ್ಞತೆ ಹೇಳ್ತಾರೆ. ಸರ್, ಕೊನೆಯದಾಗಿ ಸಂಕ್ರಾಂತಿ ಹೋಗಿ ಶಿವರಾತ್ರಿ ಬರ್ತಾ ಇದೆ. ಈ ಸುಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ಜನತೆಗೆ ಯಾವ ರೀತಿ ಒಂದು ಸಿಹಿ ಮಾತನ್ನ ಅಥವಾ ವಿಶೇಷನ ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಒಂದು ವಿಶೇಷನ ಯಾವ ರೀತಿ ಹೇಳ್ತೀರಿ? ವಿಶೇಷನ ಅಂದರೆ ಸರ್ ಮುಂದೆ ಹೇಳಿಲ್ವಾ ಒಳ್ಳೆ ಈಗ ಎಲ್ಲಕ್ಕಿಂತ ನಮ್ಗೆ ನಾವೇನಿದೆ ಒಂದು ಭಗವಂತನೇ ಇಲ್ಲಿ ಈಗ ಧ್ಯಾನ ಮಾಡ್ತಿರೋದು. ನಮ್ಗೆ ಭಗವಂತ ಅಂದರೆ ನಮ್ಗೆ ಈಗ ಜನಗಳೇ ಒಂದು ಟೈಮ್ನಲ್ಲಿ ಅವರೇ ದೇವರಾಗಿರ್ತಾರೆ. ಅವ್ರಗಳೇ ನಾವು ಯಾವತ್ತೂ ಇದು ಮಾಡ್ಬೋದು, ಚೆನ್ನಾಗಿರ್ಲಿ ಅಂತ ಒಂದು ಆಶಯ ಮಾಡ್ಬೋದು. ಮೇಡಮ್, ನೀವು ಯಾವ ರೀತಿ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರ್ತೀರಿ ಜನರಿಗೆ? ಎಲ್ಲ ಜನತೆಗೂ ಶಿವರಾತ್ರಿ ಹಬ್ಬದ ಶುಭಾಶಯ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀಲಿ ಅಂತ ನಾವು ಆಶಿಸ್ತಾ ಸರ್, ಇನ್ನು ಮುಂದೆ ಹೆಚ್ಚಾಗಿ ಜನಕ್ಕೆ ಸೇವೆನ ಇನ್ನೂ ಹೆಚ್ಚಾಗಿ ಸಲ್ಲಿಸ್ತಾ ಇರಿ ಅಂತ ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ಧನ್ಯವಾದ. ಈಗ ನಮ್ಗೆ ಈ ಟೈಮ್ನಲ್ಲಿ ನಮ್ಗೆ ಏನೋ ಒಂದು ಶಕ್ತಿ ಬಲ ಕೊಟ್ಟದ, ಇವಾಗ ನಾವು ಏನು ಬೇಕಾದ್ರೂ ಮಾಡ್ಬೋದು. ಇನ್ನೆಷ್ಟು ಬತ್ಪತ್ತೈದಾದ ಏನು ಮಾಡೋಕ್ಕಾಗಲ್ಲ. ಅದನ್ನು ಭಗವಂತ ಕೊಟ್ಟರಾಗ ನಾವು ಆದಷ್ಟು ಪ್ರಯತ್ನ ಮಾಡಲೇಬೇಕು, ಮಾಡ್ತಾ ಇರ್ತೀವಿ. ಮಾಡ್ತಾ ಇರಬೇಕು. ಓಕೆ ಸರ್, ಧನ್ಯವಾದ.